ಸಭೆ ಸಮಾರಂಭಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಕೆರಳಿದ್ದಾರೆ ನಾಯಕರು. ದಲಿತರ ಸಮಸ್ಯೆ ಚರ್ಚೆಗೆ ಯಾರು ಬ್ರೇಕ್ ಹಾಕೋದಕ್ಕಾಗೋದಿಲ್ಲ. ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದ್ದಕ್ಕೆ ಹೆಚ್ಚು ಸ್ಥಾನ ಬಂತು. ಸಮಾವೇಶದಿಂದ 135ರಿಂದ 136 ಸ್ಥಾನ ಬರುವುದಕ್ಕೆ ಸಾಧ್ಯ ಆಯಿತು. ರಾಜ್ಯದಲ್ಲಿ ದಲಿತ ಸಮುದಾಯವೇ ಕಾಂಗ್ರೆಸ್ ಪಕ್ಷದ ಬೇಸ್. ಯಾಕೆ ಸಭೆ ಮಾಡಬೇಡಿ ಅಂತಾರೆ ಹೈಕಮಾಂಡ್ನವರು? ಹೈಕಮಾಂಡ್ ಬಗ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಬೇಸರ ಹೊರಹಾಕಿದ್ದಾರೆ. ಯಾಕೆ ಸಭೆ ಮಾಡಬಾರ್ದು? ದಲಿತ ನಾಯಕರು, ದಲಿತ ಶಾಸಕರು, ದಲಿತ ಸಚಿವರು ಯಾಕೆ ಸಭೆ ಮಾಡಬಾರ್ದು? ಕಾಂಗ್ರೆಸ್ನ ವೋಟ್ ಬೇಸ್ ಇದು. ಆದರೂ ಸಭೆ ಮಾಡಬೇಡಿ ಅಂತ ಹೇಗೆ ಹೇಳ್ತಾರೆ ಹೈಕಮಾಂಡ್? ಸಭೆ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಕೆರಳಿದ್ದಾರೆ ದಲಿತ ನಾಯಕರು. ದಲಿತರ ಸಮಸ್ಯೆ ಚರ್ಚೆಗೆ ಯಾರೂ ಬ್ರೇಕ್ ಹಾಕೋದಕ್ಕಾಗೋದಿಲ್ಲ ಅಂತ ಎಸ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಸರ್ಕಾರ 100ಕ್ಕೆ 100 ದಲಿತರ ಪರ ಇದೆ, ಹಿಂದುಳಿದವರ ಪರ ಇದೆ, ಅಲ್ಪಸಂಖ್ಯಾತರ ಪರ ಇದೆ, ರೈತರ ಪರ ಇದೆ, ಕಾರ್ಮಿಕರ ಪರ ಇದೆ. ಹೈಕಮಾಂಡ್ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಸರ್? ಈ ಸಭೆ ಅಜೆಂಡಾ ಬೇರೆ ಇದೆ, ಆತರ ಅದಕ್ಕೇನಾದ್ರು ಮುಂದೂಡಿಕೆ ಅದು ನನಗೆ ಗೊತ್ತಿಲ್ಲ. ಅನಿಸುತ್ತೆ ಸರ್ ನಿಮಗೆ? ನನಗೇನು ಇದರಲ್ಲಿ ತಪ್ಪು ಹುಡ್ಕೋಂಥದ್ದು ಏನೂ ಕಾಣ್ತಾನೆ ಇಲ್ಲ. ದಲಿತರ ಇಶ್ಯೂಗಳನ್ನು ಚರ್ಚೆ ಮಾಡಬೇಡಂತ ಹೇಳೋರು ಯಾರು? ಅಥವಾ ಆ ಥರ ನಿಲ್ಲಿಸ್ಬಿಡಿ ಅಂತ ಹೇಳೋಕ್ಕೂ ಆಗಲ್ಲ. ನಮ್ಮದೇ ಪ್ರಶ್ನೆ ಬಂದಿತ್ತು, ದಲಿತರ ವಿಚಾರ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರ ಸಂಬಂಧ ಚರ್ಚೆ ಆದಂಥ ಸಂದರ್ಭದಲ್ಲಿ ಸಭೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಕಾರಣ ಏನು ಅಂತ. ಸಭೆ ಮಾಡಬೇಡ ಅಂತ ಹೇಳೇ ಇಲ್ವಲ್ಲ ಯಾರನ್ನು? ನಿಲ್ಲಿಸ್ಬಿಡು ಅಂತ ಹೇಳಿಲ್ವಲ್ಲ. ಹೌದಾಗ ಶಾಸಕಾಂಗ ಪಕ್ಷ ಸಭೆ ಬರುತ್ತೆ, ಅವಾಗ ಚರ್ಚೆ ಮಾಡೋಣ, ಎಲ್ಲ ಸೇರ್ಕೊಂಡು ಅಂತ ಹೇಳಿ. ಮುಂದೆ ಯಾವುದು ಕೂಡ ಈ ರೀತಿ ಪ್ರತ್ಯೇಕ ಶಾಸಕರ ಜಾತಿವಾರ ಸಭೆಗಳು ಯಾರು ಮಾಡೋದು ಬೇಡ, ಅವಶ್ಯಕತೆ ಇಲ್ಲ ಅನ್ಸುತ್ತಾ ನಿಮ್ಮ ಪ್ರಕಾರ? ಮನುಷ್ಯ ಸಂಘಜೀವಿ ಆದಮೇಲೆ ಕೂಡಲೇಬೇಕಲ್ಲ, ಚರ್ಚೆ ಮಾಡಲೇಬೇಕಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸಂಘ, ಫ್ಯಾಮಿಲಿ ಕಾನ್ಸೆಪ್ಟ್. ಸೊ ಚರ್ಚೆ ಮಾಡಬೇಡಿ, ಸೇರ್ಬೇಡ ಅಂತ ಹೇಳೋಕ್ಕೆ ಯಾರಿಗೂ ಬರೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.